ವಿದ್ಯುತ್ ತಂತಿಯೊಂದು ಮುರಿದು ಬಿದ್ದ ಪರಿಣಾಮ ದ್ರಾಕ್ಷಿ ತೋಟ ಸುಟ್ಟು ಹೋದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. 11 ಕೆವಿ ಸಾಮರ್ಥ್ಯದ ವಿದ್ಯುತ್ ತಂತಿ ಬಿದ್ದ ಪರಿಣಾಮ ವರ್ಷಪೂರ್ತಿ ಬೆಳೆದಿದ್ದ ದ್ರಾಕ್ಷಿ ತೋಟ ಒಂದೇ ರಾತ್ರಿಯಲ್ಲಿ ನೆಲಕಚ್ಚಿದೆ. ಸಾಲ ಸೋಲ ಮಾಡಿ ಫಲಕ್ಕಾಗಿ ಕಾದು ಕುಳಿತಿದ್ದ ರೈತ ಇದರಿಂದ ಹತಾಶನಾಗಿದ್ದಾನೆ. ಆದರೆ ಇದಕ್ಕೆಲ್ಲ ಕಾರಣವಾದ ಬೆಸ್ಕಾಂ ಮಾತ್ರ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಕಣ್ಮುಚ್ಚಿ ಕುಳಿತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿಯಲ್ಲಿ ರೈತ ಯಲಸಪ್ಪ 2 ಎಕರೆ ಜಮೀನಿನಲ್ಲಿ ದ್ರಾಕ್ಷಿ ತೋಟ ಮಾಡಿದ್ರು. ಈ ಬಾರಿ ಫಲಾನೂ ಚೆನ್ನಾಗಿ ಬಂದಿತ್ತು. ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದರು. ಆದರೆ ಕಳೆದ ರಾತ್ರಿ ಇದ್ದಕ್ಕಿದ್ದಂತೆ ತೋಟದ ಮೇಲೆ ಹಾದು ವಿದ್ಯುತ್ ತಂತಿ ಮುರಿದು ಬಿದ್ದಿದೆ. ಈಗ ಇರೋ ಫಸಲನ್ನು ಪಡೆಯೋದಕ್ಕೆ ಯಾವುದೇ ತೊಂದರೆ ಇಲ್ಲದಿದ್ದರೂ 4 ವರ್ಷಗಳಿಂದ ಬೆಳೆಸಿದ್ದಂತಹ ತೋಟ ಸಂಪೂರ್ಣ ಭಸ್ಮವಾಗಿದೆ. ಇದರಿಂದ ಸುಮಾರು 35 ಲಕ್ಷ ರೂಪಾಯಿ ಬೆಳೆ ತೋಟ ಸಂಪೂರ್ಣವಾಗಿ ನಾಶವಾಗಿದೆ. ಆದರೆ ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿ ಧೋರಣೆಗೆ ಯಲಸಪ್ಪ ಕುಟುಂಬ ಪರಿತಪಿಸುವಂತಾಗಿದೆ. ಆಮೇಲೆ ಅದು 1 ಗಂಟೆ ರಾತ್ರಿಯಲ್ಲಿ 11 ವೈರ್ ಕಿತ್ತೋಗ್ಬಿಟ್ಟು ತೋಟ ಎಲ್ಲ ಬರ್ನ್ ಆಗಿಬಿಟ್ಟಿದೆ. ಕಂಬಿ ಡ್ರಿಪ್ ವೈಫು ಎಲ್ಲ ಬರ್ನ್ ಆಗಿಬಿಟ್ಟಿದೆ. ಈಗ ಇನ್ನು ಅದು ತೋಟ ಎಲ್ಲ ಕಂಪ್ಲೀಟ್ ತೆಗೆದು ತಿರುಗಿ ತೋಟ ಮಾಡಿ ನಾವು ಕ್ರಾಸ್ ಮಾಡಿ ನೋಡ್ಬೇಕು ಅಂದರೆ ಒಂದು 20-30 ಲಕ್ಷ ರೂಪಾಯಿ ಲಾಸ್ ಆಗಿದೆ. KBದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ. F4ದು ಒಂದು ದಿನ ಬಿಟ್ಟಲು ದಿನ ತೊಂದರೆ ಆಗ್ತಾನೆ ಇದೆ. ಸುಮಾರು ಮಣ್ಣಲ್ಲೇ ಹೋದ ಒಂದು ಬೋರ್ಡು ಸುಟ್ಟೋಗಿ ಅಲ್ಲೊಂದು 1 ದಿನ 2 ದಿನ ಕರೆಂಟ್ ಇಲ್ದ್ರೆ ಆಯಿತು. ಮೊನ್ನೆ ರಾತ್ರಿ ಇದೊಂದು ಬಿದ್ದು ಹೋಗಿ ಇಲ್ಲಿ ತೋಟ ಎಲ್ಲ ಹೋಗಿ ಒಂದು 4 ವರ್ಷ ಆಯಿತು ಬೆಳೆ ಹಾಕಿ. ಅದೀಗಾಗಲೇ ಗಿಡ ಸಮೇತ ಫುಲ್ ಎಲ್ಲ ಸುಟ್ಟೋಗಿ ಕಂಬಿ ಸಮೇತ ಎಲ್ಲ ಸುಟ್ಟೋಗಿ ಸುಮಾರು 40-50 ಲಕ್ಷ ರೂಪಾಯಿ ಲಾಸ್ ಆಗ್ತಾಯಿದೆ. ಇವಾಗ ತಿರುಗಿ ಗಿಡ ಎಲ್ಲ ಹೊಡೆದು ತಿರುಗಿ ಅವನು ಬೆಳೆ ಮಾಡಬೇಕಂದ್ರೆ ಇವಾಗ 4 ವರ್ಷ ಬೇಕು, ಒಂದು 20-30 ಲಕ್ಷ ರೂಪಾಯಿ ಬೇಕಾಗ್ತದೆ. ಓಕೆ, ಈ ಘಟನೆ ಕುರಿತು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಮು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು, ಫಸಲಿಗೆ ಬಂದಿದ್ದಂತಹ ದ್ರಾಕ್ಷಿ ತೋಟ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಘಟನೆ ಹೇಗಾಯಿತು, ಏನು ಹೇಳ್ತಾರೆ ತೋಟದ ಮಾಲೀಕರು? ಗುರುಪ್ರಸಾದ್, ಏನು ಒಂದು ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿಯ ಒಂದು ಯಲಸಪ್ಪನವರಿಗೆ ಸೇರಿದ ಒಂದು 2 ಎಕರೆ ದ್ರಾಕ್ಷಿ ತೋಟ ಇನ್ನೇನು ಫಸಲನ್ನ ಆತನ ತೆಗಿಬೇಕಾಗಿತ್ತು. ಆದ್ರೆ ಏಕಾಏಕಿ ಏನು ಕಳೆದ ರಾತ್ರಿ ಒಂದು ಆತನ ತೋಟದ ಮೇಲೆ ಒಂದು ಹೋಗಿರ್ತಕ್ಕಂಥ 11 ಕೆವಿ ಸಾಮರ್ಥ್ಯ ಒಂದು ವಿದ್ಯುತ್ ತಂತಿ ಕಟ್ಟಾಗಿ ಒಂದು ತೋಟದ ಮೇಲೆ ಬೀಳುತ್ತೆ. ಇನ್ನು ತೋಟಕ್ಕೆ ಒಂದು ದ್ರಾಕ್ಷಿ ಬಳ್ಳಿಗಳನ್ನು ಹರಡೋದಕ್ಕೆ ಒಂದು ಕಬ್ಬಿಣದ ತಂತಿಯನ್ನು ಅಳವಡಿಸಿ ಆ ತಂತಿ ಮೇಲೆ ಈ ಒಂದು ವಿದ್ಯುತ್ ತಂತಿ ಬಿದ್ದ ತಕ್ಷಣ ಒಂದು ಏನು ಕಂಬಿ ಎಲ್ಲ ಸುಟ್ಟು ಭಸ್ಮ ಆಗುತ್ತೆ. ಈ ಸುಟ್ಟು ಭಸ್ಮ ಆಗಿದ ತಕ್ಷಣ ಏನು ದ್ರಾಕ್ಷಿದ ಒಂದು ಬಳ್ಳಿಗಳೆಲ್ಲ ಕಟ್ಟಾಗಿ ಏನು ಸಂಪೂರ್ಣ ಒಂದು ಭಸ್ಮ ಆಗ್ತಿದೆ. ಈ ಕುರಿತು ಏನು ಆತ ಯಲಸಪ್ಪ ಹೇಳೋದೇನು, ನಾನು ಕಳೆದ 1 ವರ್ಷದಿಂದ ಒಂದು ಬೆಳೆಯನ್ನ ಬೆಳೆಸಿದೆ, 1 ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿದೆ. ಅದು ಇವಾಗ ಏಕಾಏಕಿ ಏನು ಬೆಸ್ಕಾಂನವರು ಕಳೆದ 30-40 ವರ್ಷಗಳಿಂದ ಒಂದು ಶೀತಲವಾದಂತಹ ತಂತಿಗಳನ್ನೇ ಈ ಒಂದು 11 ಕೆವಿ ಸಾಮರ್ಥ್ಯದ ವಿದ್ಯುತ್ ಲೈನ್ಗೆ ಅಳವಡಿಸಿದ್ದಕ್ಕೆ ಇದೆಲ್ಲ ಘಟನೆ ಆಗ್ತಾ ಇದೆ. ಇನ್ನೇ ನಾನು ಕೆಲವೇ ಇನ್ನು ಒಂದು 15 ದಿನಗಳ ಹಿಂದಷ್ಟೇ ನಾನು ಫಸಲನ್ನ ಕಿತ್ತಿದೆ, ಮತ್ತೆ ನಾನು ಫಸಲು ಕೀಳಬೇಕಾಯ್ತು. ನನಗೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದೆ, ಅದನ್ನೆಲ್ಲ ತೀರಿಸುವ ಒಂದು ಹಂತದಲ್ಲಿದೆ. ಆದ್ರೆ ಈಗ ಒಂದು ಅವಘಡದಿಂದ ನಾನು ತುಂಬಾ ನಷ್ಟಕ್ಕೀಡಾಗಿದೆ. ಈ ಕುರಿತು ನಾನು ಬೆಸ್ಕಾಂ ಅಧಿಕಾರಿಗಳಿಗೆ ನಾನು ಮಾಹಿತಿಯನ್ನು ಕೊಟ್ಟರು. ಅವ್ರು ಇದುವರೆಗೂ ಬಂದು ಒಂದು ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಇದುವರೆಗೂ ಬಂದು ತೋಟಕ್ಕೆ ಬಂದಾಗ್ಲಿ ಒಂದು ಏನು ಬಂದು ಒಂದು ಪರಿಶೀಲನೆ ಮಾಡೋದಾಗ್ಲಿ ಇಲ್ಲಾಂದ್ರೆ ಇದಕ್ಕೆ ಪರಿಹಾರ ಯಾವ ರೀತಿ ಕಟ್ಕೊಡ್ಬೇಕಂತ ಒಂದು ಮಾಹಿತಿನ ಕೊಟ್ಟಿಲ್ಲ ಅಂತ ಅವ್ರು ಆರೋಪ ಮಾಡ್ತಾರೆ. ಗುರುಪ್ರಸಾದ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರಾಮು.